ಗೈಸ್ ಈಗ ಫಸ್ಟ್ ಚಾಲೆಂಜ್ ಏನಂದ್ರೆ ಇವ್ನ ಗಾಡಿ ಮೇಲೆ ಅಂಕೋಲ ಸುತ್ತಾಡಿಸ್ಬೇಕಂತೆ. ಅದೇ ಕೆಳಗೆ ನಿಂತಿದ್ದು ಗೊತ್ತಿದ್ದು, ನಾನು ಸಂಕೇತ ಗಾಡಿ ಮೇಲೆ ಬಂದಿದ್ದೆ. ಪ್ರ್ಯಾಂಕ್ ಆಯ್ತಲ್ಲ ಪಕ್ಕ ಮತ್ತೊಂದ್ಸಲ ನೋಡ್ಕೊಂಡು ಹೇಳಿ. ಸರಿ ಆಯ್ತು, ಫ್ರ್ಯಾಂಕ್ ಆಯ್ತು. ಇಲ್ಲಿ ಜೋಲೆ ಚಿಪ್ ತಿನ್ನಿಸ್ಬೇಕು ಅಂತ ಹೊಸ ಬೇಕ್ರಿ ಇದು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ಗುಡ್ ಆಫ್ಟರ್ನೂನ್ ಗೈಸ್. ಇವತ್ತು ಈ ಒಂದು ಕಂಟೆಂಟಲ್ಲಿ ನಾನು ಸ್ವಲ್ಪ ಯೂನೀಕ್ ಆಗಿರಲಿ ಅಂತ ಒಂದು ಬೇರೆ ಟಾಪಿಕನ್ನು ಸೆಲೆಕ್ಟ್ ಮಾಡಿದ್ದೀನಿ ಇವತ್ತಿನ ಬ್ಲಾಗಲ್ಲಿ. ಸೊ ಅದೇನಂದರೆ ಸೇಯಿಂಗ್ ಗೆಸ್ಟು ಸಂಕೇತ ಲೈಕ್ 1 ಅವರ್ವರೆಗೂ. ಸೊ ಅವನ ಹತ್ರ 1 ಅವರ್ ಟೈಮ್ ಇರುತ್ತೆ. ಅವನ ಹತ್ರ ಏನು ಬೇಕಾದರೂ ಮಾಡ್ಕೊಳ್ಬೋದು. ಲೈಕ್ ನಾನು ಅವ್ನು ಏನು ಕೇಳ್ತಾನೋ, ಏನು ಕ್ವಶನ್ ಕೇಳ್ತಾನೋ, ಲೈಕ್ ಅವನು ಏನು ಹೇಳ್ತಾನೋ ಅದನ್ನು ಮಾಡಬೇಕು, ನೋ ಅನ್ನೋ ಆಗಿಲ್ಲ. ಸೊ ಇವತ್ತು ಸ್ವಲ್ಪ ಫುಲ್ ಫನ್ ಆ್ಯಂಡ್ ಕ್ರೇಜಿ ಆಗಿರುತ್ತೆ ಬ್ಲಾಗು. ಸೊ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ಸೊ ಬಟ್ ಇದರಲ್ಲಿ ರೂಲ್ಸ್ ಏನಂತ ಹೇಳಿದ್ರೆ, ಅವ್ನು ನನ್ನ ಹತ್ರ ಯಾವುದೇ ಥರದ ಐಟಮ್ಸನ್ನು ಪರ್ಚೇಸ್ ಮಾಡಿಸೋ ಆಗಿಲ್ಲ. ಲೈಕ್ ನನ್ನ ಮನಿಯನ್ನು ಸ್ಪೆಂಡ್ ಮಾಡಿ ಐಟಮ್ ಪರ್ಚೇಸ್ ಮಾಡೋ ಆಗಿಲ್ಲ. ಆ್ಯಂಡ್ ಈ ಥರ ಪಬ್ಲಿಕ್ ಪ್ಲೇಸಸ್ ಇರುತ್ತಲ್ಲ, ಆ ಥರ ಹಾರ್ಮ್ಫುಲ್ ಆಗೋ ಥರ ಏನೋ ಲೈಕ್ ಆ್ಯಕ್ಟಿವಿಟೀಸನ್ನು ಮಾಡಿಸೋ ಆಗಿಲ್ಲ. ಆ್ಯಂಡ್ ಆಬ್ವಿಯಸ್ಲಿ ಬ್ಯಾಡ್ ವರ್ಡ್ಸನ್ನು ಯೂಸ್ ಮಾಡಿಸೋ ಆಗಿಲ್ಲ. ಸೊ ಈ ಥರ ಇರುತ್ತೆ ನನ್ನ ರೂಲ್ಸು. ಇದನ್ನು ಹೊರತುಪಡಿಸಿ ಅವನೇನಾದರೂ ಬೇರೆ ಜನ ನನ್ನ ಕೈಯಲ್ಲಿ ಮಾಡಿಸ್ಬೋದು. ನಾನು ಅದನ್ನು ಲೈಕ್ ನೋ ಅನ್ನೋ ಆಗಿಲ್ಲ, ಎಸ್ ಅಂತ ಹೇಳಿ ಮಾಡಬೇಕು ಅದನ್ನು. ಸೊ ತುಂಬ ಕ್ರೇಜಿಯಾಗಿರುತ್ತೆ ಗೈಸ್. ವೀಡಿಯೋನ ಟಿಲ್ ಎಂಡ್ವರೆಗೂ ನೋಡಿ. ಲೆಟ್ಸ್ ಗೋ. ಸೊ ಗೈಸ್, ಈಗ ಟೈಮರ್ ಸ್ಟಾರ್ಟ್ ಮಾಡ್ತೀನಿ ನನ್ನ ಕಡೆಯಿಂದ. 1 ಅವರ್ ಗೈಸ್. ನಾನು ಲೈಕ್ 5 ಅವರ್ಸ್ ಇತ್ತು, ಅದನ್ನು ಡಿಕ್ರೀಸ್ ಮಾಡಿ 1 ಅವರ್ಗೆ ಹಾಕಿದ್ದೀನಿ. ಮತ್ತು ಮುಂದೆ ನಿಮ್ಮ ಈ ವಿಡಿಯೋದಲ್ಲಿ ಸಪೋರ್ಟ್ ಏನಾದರೂ ಜಾಸ್ತಿ ಸಿಕ್ಕಿದ್ರೆ ಮುಂದೆ ವ್ಲಾಗಲ್ಲಿ ಸ್ವಲ್ಪ ಟೈಮನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ. ಸೊ ಈಗ ಜಸ್ಟ್ 1 ಅವರ್ ಇಡ್ತೀನಿ. ಸೊ 1 ಅವರ್ ಟೈಮ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಸಂಖ್ಯೆ ಆಯ್ತು, 1 ಅವರ್ ಟೈಮ್ ಸ್ಟಾರ್ಟ್ ಆಗುತ್ತೆ ಈಗ. 3, 2, 1. ಸೊ 1 ಅವರ್ ಟೈಮರ್ ಸ್ಟಾರ್ಟ್ ಆಗಿದೆ ಗೈಸ್. ಈಗ ಸಂಕೇತ ಏನು ಮಾಡಿಸ್ತಾನೆ ನೋಡೋಣ. ಸೊ ಓಕೆ, ವಿಲ್ ಸಿ. ಅವನೇನೋ ಚಾರ್ಜಿ ಬಿಟ್ಟು ಕಳ್ತಿದ್ದಾನೇನೋ ಮೇ ಬಿ. ಸೊ ಓಕೆ, 1 ಅವರ್ ಟೈಮರ್ ಸ್ಟಾರ್ಟ್ ಆಗಿದೆ. ಇನ್ನೂವರೆಗೂ ಏನೂ ಮಾಡಿಸಿಲ್ಲ. ಸೊ ನೋಡೋಣ ಗೈಸ್. ಈಗ ಫಸ್ಟ್ ಚಾಲೆಂಜ್ ಏನಂದರೆ ಇವ್ನ ಗಾಡಿ ಮೇಲೆ ಅಂಕೋಲ ಸುತ್ತಾಡಿಸ್ಬೇಕಂತೆ. ಅಂಕೋಲ ಮೀನ್ಸ್ ನಾರ್ಮಲ್ ಇಷ್ಟು ಅಲ್ಲಾಡ್ಸ್ಕೊಳ. ಸೊ ಅಂಕೋಲ ಲೈಕ್ ಹಿಂಗೆ ಎಲ್ಲಾದರೂ ಹೋಗ್ಬರೋಣ ಬನ್ನಿ. ಟೈಮ್ ಆಲ್ರೆಡಿ 4 or 5 minutes ಏನೋ ಹೋಗ್ಬಿಡ್ತು ಮೇಲಿಂದ ಕೆಳಗೆ ಬರೋಷ್ಟರಲ್ಲಿ. ಬನ್ನಿ ಈಗ ಹೋಗೋಣ. ಗೈಸ್ ಈಗ ಟೈಮ್ ಬಂದು 46 minutes ಇದೆ. ಮತ್ತು ಸೊ ಅವನು ಇದರಲ್ಲಿ ಒಂದು ಡೇರಿಂಗ್ ಕೊಟ್ಟಿದ್ದಾನೆ, ಲೈಕ್ ಆನ್ ದ ವೇ ಬರಬೇಕಿದ್ರೇ ಹಿತೇಶ್ ಮೇಲೆ ಲೈಕ್ ಟ್ರೂ ಪ್ರ್ಯಾಂಕ್ ಮಾಡಬೇಕು ಅಂತ. ಸೊ ನಾನೀಗ ಮತ್ತೊಂದು ಈ ಮೊಬೈಲಿಂದ ರೆಕಾರ್ಡ್ ಮಾಡ್ತೀನಿ, ನನ್ನ ಮೊಬೈಲಿಂದ ಕಾಲ್ ಮಾಡ್ತೀನಿ. ಸೊ ಓಕೆ, ಈಗ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಇದ್ದೀನಿ. ಸೊ ಏನು ಕಾಲ್ ಪ್ರ್ಯಾಂಕ್ ಮಾಡ್ತೀನಿ ಅಂತ ನೋಡಿ, ಕಾಲಲ್ಲಿ ನೋಡಿ ವಿಡಿಯೋದಲ್ಲಿ. ಸೊ ಬನ್ನಿ ಈಗ ಕಾಲ್ ಮಾಡೋಣ. ಮಾಡಿದ್ದೀನಿ. ಸೊ ನಾಟ್ ರಿಂಗಿಂಗು, ಬಟ್ ನೋಡೋಣ ಆನ್ಸರ್ ಮಾಡ್ತಾನೋ ಇಲ್ವೋ ಅಂತ. ಆನ್ಸರ್ ಮಾಡಿದ್ರೆ ಕಾರ್ಯನಿರತವಾಗಿದೆ ಗೈಸ್. ಮತ್ತೊಂದು ಸಲ ಮಾಡೋಣ. ಅವ್ನು ಆನ್ಸರ್ ಮಾಡ್ತಾನೋ ಇಲ್ವೋ, ಬಟ್ ಕಾಲ್ ಮಾಡಿದ್ದೀನಿ ನೋಡಿ ಇಲ್ಲಿ. ಗೈಸ್ ಆನ್ಸರ್ ಮಾಡ್ತಿಲ್ಲ ಅವನು. ಒಂದ್ಸಲ ವಾಟ್ಸಪ್ ಕಾಲ್ ಮಾಡಿ ನೋಡ್ತೀನಿ. ಮೈ ಗಾಡ್, ಅವ್ನು ನೆಟ್ ಕೂಡ ಆಫ್ ಇದೆ ಗೈಸ್. ನೋಡಿ ನೆಟ್ ಆಫ್ ಇದೆ ಒಂದು. ಅವ್ನು ಮನೇಲಿದ್ದಾನೋ ಅಥವಾ ಶಾಪಿಗೆ ಹೋಗಿದ್ದಾನೋ ಏನೂ ಗೊತ್ತಿಲ್ಲ. ಸೊ ನೋಡೋಣ, ಕಾಲ್ ಮಾಡ್ತಾ ಇದ್ದೀನಿ. ಗೈಸ್ ಹಲೋ. ಹಾಂ ಎಲ್ಲಿದ್ದೆ? ಸ್ವಲ್ಪ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ ಬರೋಕ್ಕಾಗೋದು? ಹಾಂ, ಅದು ನನ್ನ ಗಾಡಿ ಸ್ವಲ್ಪ ಅದು ಕೆಳಗಡೆ ಬಿತ್ತಾಗಿತ್ತು. ನಾನು ಇಲ್ಲಿ ಹಾಸ್ಪಿಟ್ಲ್ ಹತ್ರ ಬಂದಿದ್ದೆ, ನಂಗೆ ಮನೆಗೆ ಬಿಡೋದಾಗಿತ್ತು. ಏ ನಿಜನಾ? ಸಂಕೇತಕ್ಕೆ ಫೋನ್ ಮಾಡ್ತಿದ್ರೆ ಆನ್ಸರ್ ಮಾಡ್ತಿಲ್ವ? ಅದೇ ಕೆಳಗೆ ನಿಂತಿದ್ದು ಗೊತ್ತಿದ್ದು, ನಾನು ಸಂಕೇತ ಗಾಡಿ ಮೇಲೆ ಬಂದಿದ್ದೆ. ಹೌದಾ, ಸಂಕೇತನ ಗಾಡಿ ತೊಗೊಂಡ್ಬಂದಿದ್ನಾ? ಅವ್ರ ಅಪ್ಪ ಅಂಗಡಿ ಹತ್ರ ಅವನಿಗೆ ಬಿಟ್ಟು ನಾನು, ಆದರೆ ಅವ್ನು ಕಾಲ್ ಆನ್ಸರ್ ಮಾಡ್ತಿಲ್ಲ. ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ. ಕೈ ಸ್ವಲ್ಪ ತೆರೆದೋಯ್ತು, ಅದಕ್ಕೆ ಬ್ಯಾಂಡೇಜ್ ಮಾಡ್ಕೊ ಹೋಗಿ ಬಂದಿದ್ದೆ. ಹೊರಗೆ ಇವೆ, ಹೊರಗೆ ನಿಂತ್ಕೊಂಡಿದ್ದೆ. ಅವ್ನ ಗಾಡಿ ಮಿರರ್ ಬರೋಕ್ಕಾಗೋದಾ ಸ್ವಲ್ಪ? ಹಾಂ ಅಡ್ಡಿಲ್ಲ.
ಸೊ ಗೈಸ್ ಫೈನಲಿ ನಾನು ಫಸ್ಟಿಗೆ ಲೈಕ್ ನನ್ನ ಮಗಳಿಂದ ವೀಡಿಯೋ ಮಾಡ್ತೀನಿ. ಗೈಸ್ ಅವನು ವೀಡಿಯೋ ಕಾಲ್ ಮಾಡಿ ಚೆಕ್ ಮಾಡಿಸ್ತಾ ಇದ್ದಾನೆ ನೋಡಿ. ಹಿತೇಶ್ ವೀಡಿಯೋ ಕಾಲ್ ಮಾಡಿದ್ದಾನೆ. ಹಿತೇಶ್ ಇಂಟೆಲಿಜೆಂಟ್ 200 IQ वाला बंदा ಹಿತೇಶ್ ನೋಡಿ. ಇದ್ದೇ ಅಂಕೋಲಾದ ಗೌರ್ಮೆಂಟ್ ಆಸ್ಪತ್ರೆ, ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ. ಹಿತೇಶ್ ಇನ್ನೂ ವೀಡಿಯೋ ಕಾಲಲ್ಲೇ ಇದ್ದಾನೆ. ಸೊ ಗೈಸ್ ಅವನಿಗ ವಿಡಿಯೋ ಕಾಲ್ ಮಾಡಿದ್ದ, ಅವನು ಲೈಕ್ ತೋರಿಸು ಅಂತ ಇದು ಮಾಡಿದ್ದ. ಹಾಸ್ಪಿಟ್ಲ್ ಹತ್ರ ಬಂದಿದ್ದು ಒಳ್ಳೇದಾಯಿತು. ಸೊ ಹಾಸ್ಪಿಟ್ಲ್ ತೋರಿಸಿದ್ದೀನಿ, ಬರ್ತಿದ್ದಾನೆ. ಸೊ ನೋಡೋಣ, ಸ್ವಲ್ಪ ಚೆನ್ನಾಗಿರುತ್ತೆ ವಿಡಿಯೋ. ಸೊ ಓಕೆ ಗೈಸ್. ಸೊ ಗೈಸ್ ಈಗ ಅವನು ವಿಡಿಯೋ ಕಾಲ್ ಮಾಡಿದ್ದೆ ಆ್ಯಕ್ಚುಲಿ, ನೋಡಿದ್ರಲ್ಲ ಮತ್ತೊಂದು ಮೊಬೈಲಿಂದ ರೆಕಾರ್ಡಿಂಗ್ ಆಗಿದೆ. ಸೊ ಅವನೀಗ ಬೈಕ್ ತೊಗೊಂಡು ಬರ್ತಾನೆ, ಲೈಕ್ ಸ್ಕೂಟಿ. ಅವನ್ನ ಈ ಕಡೆಯಿಂದ ಬರ್ತಾನೋ ಅವ್ರು ಈ ಕಡೆಯಿಂದ ಬರ್ತಾನೋ ಗೊತ್ತಿಲ್ಲ. ಸೊ ನೋಡೋಣ ಗೈಸ್, ಮೇ ಬಿ ಬಂದ ಅನಿಸುತ್ತೆ, ಬಟ್ ಡೋಂಟ್ ನೋ. ಸೊ ಹಾಂ, ಇದರಲ್ಲೇ ಇರಲಿ. ಸೊ ಓಕೆ, ಇವ್ನು ನನಗೆ ಪ್ರ್ಯಾಂಕ್ ಕೊಟ್ಟಿದ್ದ, ಅದಕ್ಕೆ ನಾನು ಮಾಡಿದೆ. ಬಟ್ ಐಡಿಯಾ ನಾನೇ ಮಾಡಿ ಇದು ಮಾಡಿದ್ದೆ ಅಷ್ಟೇ. ಸೊ ಓಕೆ, ಬಟ್ ನಾನು ಪ್ರ್ಯಾಂಕನ್ನು ಮಾಡಿದ್ದೀನಿ. ಅವ್ನು ಹಿತೇಶ್ ಬಂದಾಗೆ ಅವನ ಬಾಯಿಂದ ಪ್ರ್ಯಾಂಕ್ ಆದೆ ಅಂತ ಒಂದು ಮಾತು ಬಂದರೆ ಓಕೆ, ಸಾರ್ಥಕ ಆಗುತ್ತೆ. ಇಲ್ಲ ಅಂದರೆ ಗೊತ್ತಿಲ್ಲ ಗೈಸ್, ಯಾವ ಕಡೆಯಿಂದ ಬರ್ತಾನೋ ಗೊತ್ತಿಲ್ಲ. ಸೊ ಅವ್ನು ಬಂದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಗೈಸ್ ಫೈನಲಿ ಹಿತೇಶ್ ಬಂದ, ಅವ್ನು ನಡ್ಕೊಂಡ್ಬಂದಿದ್ದಾನೆ ಗೈಸ್, ಏನಂತ ಗೊತ್ತಿಲ್ಲ. ಸೊ ನೋಡೋಣ ಬನ್ನಿ ಗೈಸ್. ಫೈನಲಿ ಹಿತೇಶ್ ಬಂದ ಗೈಸ್. ಪಾಪ ಹಿತೇಶ್, ನಂದೇನೂ ತಪ್ಪಿಲ್ಲ, ಬಾ ಹೇಳ್ತೀವಿ, ಬಾ ಎಲ್ಲ ಕ್ಲಾರಿಟಿ ಕೊಡ್ತೀವಿ ಬಾ ಗೈಸ್. ಫೈನಲಿ ಹಿತೇಶ್ ಬಂದಿದ್ದಾನೆ. ಸೊ ನಡ್ಕೊಂಬಂದೆ, ನಂಗೆ ಹೆಂಗೆ ಕರ್ಕೊಂಡು ಹೋಗ್ತೀವಿ ಅಕಸ್ಮಾತ್ ರಿಯಲ್ ಆಗಿದ್ದಿದ್ರೆ. ಓಕೆ, ಏನು ಕತೆ ಅಂದರೆ ನಾನು ಸೇಯಿಂಗ್ ಎಷ್ಟು ಸಂಕೇತ ಮಾಡ್ತಿದ್ದೆ 1 ಅವರ್ವರೆಗೂ. ಅವನೇನು ಸೇಯಿಂಗ್ ಎಷ್ಟು ಸಂಕೇತ 1 ಅವರ್ವರೆಗೂ ಅವನೇನು ಹೇಳ್ತಾನೆ ಎಲ್ಲ ಮಾಡೋದು. ಸೊ ಅವನು ಪ್ರ್ಯಾಂಕ್ ಮಾಡೋಕೆ ಕೇಳಿದೆ ನನಗೆ, ಅದಕ್ಕೆ ಪ್ರ್ಯಾಂಕ್ ಮಾಡಿದೆ. ಪ್ರ್ಯಾಂಕ್ ಆದೆ ಅಂತ ಹೇಳಿದ್ರೆ ನಾನು ವೀಡಿಯೋದಲ್ಲಿ ಗೆಲ್ತಿ, ಇಲ್ಲ ಅಂದರೆ ಇಲ್ಲ. ಏನಾಯ್ತು? ಪ್ರ್ಯಾಂಕ್ ಆಯ್ತಲ್ಲ ಪಕ್ಕ. ಮತ್ತೊಂದು ಸಲ ನೋಡ್ಕೊಂಡು ಹೇಳಿ, ಸರಿ ಆಯಿತು, ಪ್ರ್ಯಾಂಕ್ ಆಯಿತು. ಸೊ ಗೈಸ್ ಫೈನಲಿ ಪ್ರ್ಯಾಂಕ್ ಆಗಿದೆ. ಸೊ ಓಕೆ, ಈಗ ನೆಕ್ಸ್ಟ್ ಏನಂತಾನೆ ಗೊತ್ತಿಲ್ಲ. ಟೈಮ್ ಎಷ್ಟಾಯ್ತು ಆಲ್ರೆಡಿ? ಟೈಮ್ ಎಷ್ಟಾಯ್ತು ನೋಡು ಆಯಿತಾ? ಸೊ 1 ಸೆಕೆಂಡ್ ಗೈಸ್, ನೋಡ್ಕೊಳ್ತೀನಿ. ಐಡಿಯಾ ನಂದೆ, ಬಟ್ ಪ್ರ್ಯಾಂಕ್ ಮಾಡಿ ನಾನು ಅಷ್ಟೇ. ಮತ್ತು 34 ಮಿನಿಟ್ಸ್ ಇದೆ ಇಲ್ಲಿ ನೋಡಿ. ಸೊ ಇಲ್ಲಿ ನೋಡಿ ಗೈಸ್, ಮತ್ತು 34 ಮಿನಿಟ್ಸ್ ಇದೆ. ಅಷ್ಟರಲ್ಲಿ ಏನು ಮಾಡ್ತೇನೆ ನೋಡೋಣ ಈಗ. ನಾವು ಫಸ್ಟಿಗೆ ನನ್ನ ಬೈಕ್ ಅಂತ ಹೇಳಿದೆ. ಸೊ ಓಕೆ, ನೆಕ್ಸ್ಟ್ ಏನಂತ ಗೊತ್ತಿಲ್ಲ. 34 ಮಿನಿಟ್ಸ್ ಇದೆ, ಮತ್ತು ಅದರಲ್ಲಿ ಏನು ಮಾಡ್ತಾನೆ ನಮ್ಮ ಶೆಟ್ಟಿ ಬಾಯಿ ನೋಡಿದ್ರೆ ಆಯ್ತು ಈಗ. ಸೊ ಒಟ್ಟಿನಲ್ಲಿ ಪ್ರ್ಯಾಂಕ್ ಆಗಿದೆ. ಇವನಿಗೆ ಮನೆ ಹತ್ರ ಬಿಟ್ಟು ಬರೋಣ ಪಾಪ, ನಡ್ಕೊಂಬಂದ ಗೈಸ್ ಅಲ್ಲಿಂದ. ಸೊ ಓಕೆ ಬನ್ನಿ, ಈಗ ನೆಕ್ಸ್ಟ್ ಏನು ಮಾಡೋದು ನೋಡೋಣ. ಈಗ ಹಿತೇಶ್ ಅಂಗಡಿಯವ್ರ ಹತ್ರ ನಿಂತಿದ್ದೀವಿ. ಆಲ್ರೆಡಿ ಆಗೋಯ್ತು, 25 ಮಿನಿಟ್ಸ್ ಅಷ್ಟೇ ರಿಮೈನಿಂಗ್ ಇದೆ. ಇವರಿಲ್ಲಿ ಮಾತುಕತೆ ಮಾಡ್ತಾ ನಿಂತಿದ್ದಾರೆ. ಹೋಗಿ ಇವನ ಜೊತೆ ಇವನಿಗೆ ಹೇಳಿದ್ದೀನಿ ಸೇಯಿಂಗ್ ಎಷ್ಟು ಸಂಕೇತ ಅಂತ. ವಾ, ನೋಡೋಣ ಏನು ಮಾಡ್ತೇನೆ ಅಂತ. ಮತ್ತೆಷ್ಟಿದೆ? 25 ಮಿನಿಟ್ಸ್ ಏನೋ ಇದೆ. ಸೊ ನೋಡೋಣ ಗೈಸ್ ಏನು ಮಾಡೋದು ಅಂತ. ಓಕೆ, ಸೊ ಗೈಸ್ ಈಗ ಮತ್ತೊಂದು ಚಾಲೆಂಜ್ ಏನಂದರೆ, ಅಲ್ಲಿ ಲೈಕ್ ಅಲ್ಲೊಂದು ಬ್ಯಾಂಕ್ ಇದೆ. ಸೊ ಅಲ್ಲಿ ರೋಡ್ ಇದೆ ಅಲ್ಲ, ಸೊ ಆ ರೋಡಿಂದ ನಮ್ಮ ಮನೆಗೆ 3 ಮಿನಿಟ್ಸಲ್ಲಿ ನಡ್ಕೊಂಡು ಹೋಗ್ಬೇಕಂತೆ. ಸೊ ನೋಡೋಣ ಏನು ಮಾಡೋದು ಅಂತ, ಗೊತ್ತಿಲ್ಲ ಆಗುತ್ತೋ ಇಲ್ವೋ ಅಂತ, ಬಟ್ ವಿಲ್ ಟ್ರೈ. ಹಿತೇಶ್ ಅವ್ನು ಲೈಕ್ 3 ಮಿನಿಟ್ಸಲ್ಲೇ ನಡ್ಕೊಂಡು ಹೋಗ್ತಾನಂತೆ ಅವ್ರ ಮನೆಗೆ ಶಾಪಿಂದ. ಸೊ ನೋಡೋಣ ಗೈಸ್, ಈಗ ಬನ್ನಿ ನೋಡೋಣ ಬನ್ನಿ ಗೈಸ್. ಸೊ ಗೈಸ್ ಈಗ IDIA ಅರ್ಬನ್ ಬ್ಯಾಂಕ್ ಆ್ಯಕ್ಚುಲಿ. ಸೊ 3 ನಿಮಿಷದಲ್ಲಿ ಮನೆ ಹತ್ರ ನಡ್ಕೊಂಡು ಹೋಗ್ಬೇಕಂತೆ. ದೇವ್ರೇ ನಡ್ಕೊಂಡು ಹೋಗ್ತಿದ್ದೀನಿ, ಇವನು ಗಾಡಿಯಲ್ಲಿ ಬರ್ತಿದ್ದಾನೆ. ಅದು ಸೆಕೆಂಡ್ಸ್ ತೋರಿಸ್ತಿದ್ದು ಅದರಲ್ಲಿ ಮತ್ತೆ ಇಲ್ಲ, ಇದು ಮಾತ್ರ ಆಯ್ತು ನನ್ನ ಕಣ್ಣು. ಹಾಂ, ಸೊ 3 ನಿಮಿಷದಲ್ಲಿ ಮನೆ ಹತ್ರ ನಡ್ಕೊಂಡು ಹೋಗ್ಬೇಕು ಗೈಸ್. ಫುಲ್ಲು ಸ್ಪೀಡಲ್ಲಿ ನಡೀತಾ ಇದ್ದೀನಿ. ಸೊ ನಾನು ಯಾವತ್ತೂ ಲೈಕ್ ಈ ಥರ ಚಾಲೆಂಜ್ ಮಾಡಿಲ್ಲಾಗಿದೆ, ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ನಡೆಯೋದು. ಬಟ್ ಓಕೆ ನೋಡೋಣ ಬನ್ನಿ. ಇಲ್ಲಿಂದ ಇಲ್ಲಿಗೆ 1 ನಿಮಿಷ ಆಯಿತು. ಅವ್ನು 3 ನಿಮಿಷ ಸರಿ ಹೋಗ್ತೇವ. ಗೈಸ್ ನಡ್ಕೊಂಡು ಹೋಗ್ತಾ ಇದ್ದೀನಿ.
ಗಾಡಿ 3:07 ಇಟ್ಕೊಂಡು ಆಯ್ತಾ? ಗಾಡಿ ಮೇಲೆ ಕೊಡ್ಲಿಕ್ಕೆ ಆಗ್ತಿದೆ guys. 3:07 ಆಯ್ತಾ ಏ ಹೋಗ ನೋಡ ಇದೆ ಕಣ್ಣು ಅದು ನಿಂದು ಟೈಮ್ ಬೇಗ ಬೇಗ ಆಗ್ತಿದೇನೋ ಏ ಹೋಗ ಅದೇನು ಇಲ್ಲ ನನಗೆ 1 ಮಿನಿಟ್ ಬೋನಸ್ ಕೊಡು ಇಲ್ಲ ಇಲ್ಲ ಯಾಕಂದರೆ ವಿಡಿಯೋ ಮಾಡ್ತಾ ಹೋಗ್ತೀವಿ ನಾನು ಬೋನಸ್ ಅಂತ ನೀ ಅಲ್ಲಿಂದ ಬೋನಸ್ ತಗೊಂಡೆ ಬಂದಿ ಹಿತೇಶ್ ಅಂಗಡಿಯಿಂದ 3 ನಿಮಿಷ ಬರ್ತೀನಿ ಅದು ಅರ್ಬನ್ ಬ್ಯಾಂಕಿಂದ ಅಂದಿದ್ದು ಇಲ್ಲ ಇಲ್ಲ ಗೈಸ್ ಲಿಟ್ರಲಿ ಮತ್ತೆ 1 ನಿಮಿಷ ಪಕ್ಕದಲ್ಲಿ ಗಾಡಿ ಇಟ್ಕೊಂಡು ಕೊಡ್ಲಿಕ್ಕೆ ಆಗ್ತಿಲ್ಲ ನಡ್ಕೊಂಡು ಹೋಗ್ತಾ ಇದ್ದೀನಿ ಒಂದೇ 8 ಆದ್ರೆ ಮುಗಿತು ಏ ಪನಿಷ್ಮೆಂಟ್ ನೋಡಿ ನಿನ್ನ ಕಣ್ಣು ಮುಂದೆ ಇದೆ ಏನಿದೆ ನಿನ್ನ ಕಣ್ಣು ಮುಂದೆ ಇದೆ ಗೈಸ್ 3 ನಿಮಿಷ ಇಲ್ಲೇ ಆಗೋಯ್ತು ಇಲ್ಲಿಂದ ನಡ್ಕೊಂಬಂದೆ ಅಷ್ಟೇ ಹಾಂ ಆರಾಮ ಹತ್ರ ಇಟ್ಟು ನಾವು ಮತ್ತೆ ಹೋಗ್ತೀರಿ ಸೊ ಗೈಸ್ 3 ನಿಮಿಷದಲ್ಲಿ ಆಗಿಲ್ಲ ಅವ್ನು ನಿತೇಶನ 3 ನಿಮಿಷದಲ್ಲಿ ಮನೆಗೆ ಹೋಗ್ತೀನಿ ಅಂತ ಹೇಳ್ದ ಅದಕ್ಕೆ ನಾನು ಟ್ರೈ ಮಾಡೋಣ ಅಂತ ಇವ್ನು ಚಾಲೆಂಜ್ ಕೊಟ್ಟ ನನಗೆ ಬಟ್ ನನ್ನ ಕೈಲಂತೂ ಆಗಿಲ್ಲ ಪನಿಷ್ಮೆಂಟ್ ಸೊ ಇಲ್ಲಿವರೆಗೂ ಬಂದು ರೀಚ್ ಆದೆ ಇಲ್ಲಿಂದ ಕ್ರಾಸ್ ಇತ್ತು ಅಷ್ಟೇ ಗೈಸ್ ಮತ್ತೊಂದು 2 ಮಿನಿಟ್ಸ್ ಕೊಟ್ಟರೆ ಪಕ್ಕ ಮಾಡ್ತಿದ್ದೆ ನಾನು 2 ಮಿನಿಟ್ಸ್ ನಾನು ಗೈಸ್ ಈಗ ನೆಕ್ಸ್ಟ್ ಏನು ಚಾಲೆಂಜ್ ಅಂತ ನೋಡೋಣ ಟೈಮ್ ಬಟ್ ಈ ಚಾಲೆಂಜಿಗೆ ಪಕ್ಕ ಏನೋ ಪನಿಷ್ಮೆಂಟ್ ಇರುತ್ತೆ ಮೇ ಬಿ ಸೊ ನೋಡೋಣ ಏನು ಮಾಡೋದು ಸೊ ಗೈಸ್ ಈಗ ಒಂದು ಬೇಕ್ರಿ ಹತ್ರ ಬಂದಿದ್ದೀವಿ ಇಲ್ಲಿ ಜೋಲೋ ಚಿಪ್ ತಿನ್ನಿಸ್ಬೇಕು ಅಂತ ಹೊಸ ಬೇಕ್ರಿ ಇದು ಹಿತೇಶ್ ಹೇಳ್ದಲ್ಲಿ ಸಿಗುತ್ತೆ ಅಂತ ಬಟ್ ನನ್ನ ಪುಣ್ಯಕ್ಕೆ ಇವಾಗ ಜೋಲೋ ಚಿಪ್ ಇಲ್ಲ ಗೈಸ್ ಸ್ಟಾಕ್ ಫುಲ್ ಖಾಲಿ ಆಗಿದೆ ಮಂಡೇ ಬರುತ್ತಂತೆ ಸೊ ಥ್ಯಾಂಕ್ಸ್ ಗಾಡ್ ಈಗೇನೋ ನೋಡೋಣ ಇಲ್ಲೇನೋ ನೋಡ್ತಿದ್ದಾನೆ ಸೊ ನೋಡೋಣ ಏನು ಮಾಡ್ತೇನೆ ಅಂತ ಮತ್ತೆ 14 ಮಿನಿಟ್ಸ್ ಏನೋ ಇದೆ ಸೊ ಓಕೆ ಸೊ ಗೈಸ್ ಈಗ ನೆಕ್ಸ್ಟ್ ಚಾಲೆಂಜ್ ಏನಂದರೆ ಅಂಕೋಲದಲ್ಲಿ ಯಾವುದಾದ್ರೂ ಲೈಕ್ ಇವ್ರು ನೋಡದೇ ಇರುವಂಥ ಪ್ಲೇಸನ್ನು ತೋರಿಸ್ಬೇಕಂತೆ ಆಲ್ರೆಡಿ 12 ಮಿನಿಟ್ಸ್ ಇದೆ ಸೊ 2 ಮಿನಿಟ್ಸ್ ನಂಗೆ ಥಿಂಕಿಂಗಲ್ಲಿ ಹೋಗುತ್ತೆ ಸೊ 10 ಮಿನಿಟ್ಸಲ್ಲಿ ಒಂದು ಪ್ಲೇಸ್ ತೋರಿಸ್ಬೇಕು ಅಂದರೆ ವಿನ್ ಆಗ್ತೀನಿ ಇದು ಫೈನಲ್ ಚಾಲೆಂಜ್ ಮೀನ್ಸ್ ಅವನದು ಲೈಕ್ ಎಷ್ಟು ಏನೋ ಒಂದು ಒಟ್ನಲ್ಲಿ ಅವ್ನು ಕೊಟ್ಟಿರೋದ್ರಲ್ಲಿ ನಾನು ಮಾಡ್ತಾಯಿರೋ ಫೈನಲ್ ಇದು ಗೈಸ್ ಈಗ ಒಂದು ಪ್ಲೇಸ್ ನನ್ನ ಮೈಂಡಲ್ಲಿ ಥಾಟ್ ಬಂತು ಲೈಕ್ ಅದು ಗೌರ್ಮೆಂಟ್ ಅಂಡರೇ ಗೌರ್ಮೆಂಟ್ ಹಾಸ್ಟೆಲ್ ಒಂದಿದೆ ಇಲ್ಲಿ ಆ ಕಡೆ ರೋಡಲ್ಲಿ ಇವ್ನು ನೋಡಿಲ್ಲ ಅಂತೆ ಸೊ ಈಗ ಅದೇ ಪ್ಲೇಸನ್ನು ತೋರಿಸ್ತೀನಿ ಬನ್ನಿಗೆ ಒಂದು ಏನು ತಪ್ಪು ಮಾಡಿದ್ದೀನಿ ಅಂದರೆ ಎಲ್ಲ ಕಡೆ ನಾನು ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತೀನಲ್ಲ ಅಲ್ಲೆಲ್ಲ ಇವನಿಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದೀನಿ ಎಲ್ಲ ಪ್ಲೇಸು ಆಲ್ಮೋಸ್ಟ್ ಗೊತ್ತಾಗ್ಬಿಟ್ಟಿದೆ ಇವನಿಗೆ ಸೊ ಈಗ ನಾನು ಗೌರ್ಮೆಂಟ್ ಹಾಸ್ಟೆಲ್ ಒಂದೇ ನನ್ನ ಹತ್ರ ಲೈಕ್ ಅದೊಂದೇ ಆಪ್ಷನ್ ಇರೋದು ನನ್ನ ಹತ್ರ ಸೊ ಬನ್ನಿ ಅದೊಂದು ತೋರಿಸ್ಕೊಂಬರೋಣ ಇವನಿಗೆ 10 ಮಿನಿಟ್ಸ್ ಇದೆ 10 ಮಿನಿಟ್ಸಾ ಹಾಸ್ಟೆಲ್ ನೋಡಿ ನಾನು 9 ಮಿನಿಟ್ಸ್ ಏನೋ ಇದೆ ಸೊ ಬನ್ನಿ ಈಗ ಅದೊಂದು ತೋರಿಸ್ಕೊಂಬರೋಣ ಕೇಳ್ದಂಗೆ ಚಾಲೆಂಜ್ ಬನ್ನಿ ಗೈಸ್ ಬನ್ನಿ ಬೇಗ ಅದು ನೀನು ಆಮೇಲೆ ಏನಾದರೂ ಪನಿಷ್ಮೆಂಟ್ ಕೊಡ್ಲಕ್ಕ ಸೊ ಬನ್ನಿ ಈಗ ಬೇಗ ಹೋಗೋಣ ಇಲ್ಲೇ ಸೊ ಗೈಸ್ ಇದೇನು ಹಾಸ್ಟೆಲ್ ಅಲ್ಲ ಅಲ್ಲಿ ನೋಡ ಫುಲ್ ಡೆಮೊಲಿಷ್ ಮಾಡಿರೋ ಹಾಸ್ಟೆಲ್ ಇಲ್ಲ ಅದು ನನಗೆ ಆ ವಿಷಯನ ಗೊತ್ತಿಲ್ಲಾಗಿತ್ತು ನಿಜ ಗೈಸ್ ಇಲ್ಲ ಹಾಸ್ಟೆಲ್ ಇತ್ತು ಗೈಸ್ ಇಲ್ಲಿ ಇದೇನು ಜಾಗ ಕಾಣ್ತಿದೆ ಅಲ್ಲ ಇದು ಆ್ಯಕ್ಚುಲಿ ಗೌರ್ಮೆಂಟ್ ಹಾಸ್ಟೆಲ್ ಇತ್ತು ಇಲ್ಲಿ ಸೊ ಇವನು ಇದನ್ನು ನೋಡಿಲ್ಲ ಇದು ಯಾರೂ ನೋಡ್ಲಿಕ್ಕೆ ಚಾನ್ಸ್ ಇಲ್ಲ ಯಾಕಂದರೆ ಫುಲ್ ಮನೆ ಥರನೇ ನಿಲ್ಸ ಫಸ್ಟ್ ತೋರಿಸ್ತೆ ಸೊ ಇದೇನು ಕಾಣಿಸ್ತಿದೆ ಅಲ್ಲ ಇದು ಫುಲ್ ಹಾಸ್ಟೆಲ್ ಇತ್ತು ಗೈಸ್ ಮುಂಚೆ ನಿಜವಾಗ್ಲೂ ಯಾರ್ಯಾರು ಗೊತ್ತಿರುತ್ತೆ ಅವರಿಗೆ ಮತ್ತು ನಾನು ಹೇಳಬೇಕಂತ ಇಲ್ಲ ಸೊ ಗೈಸ್ ಇಲ್ಲೊಂದು ಹಾಸ್ಟೆಲ್ ಇತ್ತು ಆದರೆ ಡೆಮಾಲಿಷ್ ಮಾಡಿದ್ದಾರೆ ಗೈಸ್ ನಾನು ಹಣೆ ಬರೋಕ್ಕೆ ಇನ್ನು ಗೂಗಲ್ ಮ್ಯಾಪಲ್ಲಿ ಫೋಟೋಸ್ ತೋರಿಸ್ತೀನಿ ಈಗ ನಾನು ಈ ಮೊಬೈಲಲ್ಲಿ ಓಪನ್ ಮಾಡ್ಕೊಳ್ತೀನಿ ಗೈಸ್ ನಿಮಗೂ ತೋರಿಸ್ತೀನಿ ಬನ್ನಿ ಸೊ ನಿಜವಾಗ್ಲೂ ಹಾಸ್ಟೆಲ್ ಇದೆ ಗೈಸ್ ಇಲ್ಲಿ ನೆಟ್ವರ್ಕೇ ಇಲ್ಲ ಇದರಲ್ಲಿ ಸಿಮ್ಮೇ ಇಲ್ವಲ್ಲ ಕರೆಂಟ್ ಲೊಕೇಶನ್ಗೆ ಹೋಗೋ ಟೈಮ್ ಇದು ಆದರೆ ಥಿಂಕ್ ಮಾಡಬೇಕಲ್ಲ ನನ್ನ ಮೈಂಡಲ್ಲಿ ಥಾಟ್ ಗೈಸ್ ಮತ್ತು 5 ಮಿನಿಟ್ಸ್ ಏನೋ ಇದೆ ಬಟ್ ಯಾವ ಪ್ಲೇಸ್ ಅಂತ ತೋರಿಸೋದು ಇವನಿಗೆ ಎಲ್ಲ ಪ್ಲೇಸಲ್ಲೂ ಕರ್ಕೊಂಡು ಹೋಗ್ಬಿಟ್ಟಿದ್ದೀನಿ ಆಲ್ಮೋಸ್ಟ್ ಮುಂಚೆ ನೋಡಿ ನಿನ್ಕಿಂತ ಎಲ್ಲ ಪ್ಲೇಸ್ ನೋಡಿ ಚಪ್ಪ ನೋಡಿ ಆಗಿದ್ರೆ ಏನು ಮಾಡೋದು ಈಗ ಏನು ಚಾಲೆಂಜ್ ತಗೊಂಡಾಗಿತ್ತು ಸೊ ಗೈಸ್ ಓಕೆ ಫೈನಲಿ ಈ ಥರ ಇತ್ತು ವ್ಲಾಗು ಇವತ್ತು ಸ್ವಲ್ಪ ಏನಾದರೂ ಸ್ವಲ್ಪ ನ್ಯೂ ಥರ ಟ್ರೈ ಮಾಡೋಣ ಅಂತ ಮಾಡಿದ್ವಿ ಸೊ ಫಸ್ಟ್ ಟ್ರಯಲ್ ಆಗಿರೋದ್ರಿಂದ ಓಕೆ ಸ್ವಲ್ಪ ಮಿಸ್ಟೇಕ್ಸ್ ಆಯಿತು ಇರ್ಬೋದು ಸೊ ಅದನ್ನೆಲ್ಲ ಬಿಟ್ಟು ಸಪೋರ್ಟ್ ಮಾಡಿ ನೆಕ್ಸ್ಟ್ ವ್ಲಾಗ್ ಇದೇ ಥರ ಮಾಡಬೇಕು ಅಂತಿದ್ದರೆ ಸೊ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದೇ ಥರ ವೀಡಿಯೋಸ್ ಅಥವಾ ಲೈಕ್ ಫನ್ ಈ ಥರ ಕಾಮಿಡಿ ಇರೋ ಕಂಟೆಂಟ್ಸನ್ನು ತರ್ತೀನಿ ಸೊ ವಿತ್ ಸಂಕೇತ್ ಜೊತೆ ನಾ ಬರಲ್ಲ ನೀ ಬರೋಲ್ಲ ಅಂದರೆ ಅವನು ಬಿಡುವ ನಿಮಗೆ ಸೊ ಗೈಸ್ ಓಕೆ ಇವತ್ತಿನ ವ್ಲಾಗ್ ಈ ಥರ ಆಯಿತು ಆ್ಯಂಡ್ ಅಲ್ಲಿ ಜೋಲೋ ಚಿಪ್ ಸಿಗುತ್ತಂತೆ ಹಿತೇಶ್ ಒಂದು ಒಳ್ಳೆ ಐಡಿಯಾ ಕೊಟ್ಟಿದ್ದಾನೆ ಜೋಲೋ ಚಿಪ್ ಏನಾದರೂ ಯಾರ ಮೇಲಾದರೂ ಪ್ರ್ಯಾಂಕ್ ಮಾಡೋಣ ಸೊ ಯಾರ ಮೇಲೆ ಪ್ರ್ಯಾಂಕ್ ಮಾಡಬೇಕು ಅದೊಂದು ತಿಳಿಸ್ಕೊಡಿ
ಸೊ ಓಕೆ ಗೈಸ್, ಈ ವಿಡಿಯೋ ಈ ಥರ ಇತ್ತು. ಈಗ ಬೈಕಿಂದೆಲ್ಲ ಸ್ಟಿಕರಿಂಗ್ ಎಲ್ಲ ಮಾಡೋದಿದೆ, ಅದೆಲ್ಲ ನಾಳೆ ನೋಡಿ. ಈಗ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಓಕೆ ಗೈಸ್, ಸಿಗೋಣ ನಾಳೆ ವ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಟಾಟಾ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗೋಣ ನಾಳೆ. ಬೈ ಬೈ, ಟಾಟಾ, ಬೈ ಬೈ ಗೈಸ್.